ವಿಶೇಷ ತರಗತಿಗೆ ಅಂತ ಹೋಗಿದ್ದ ಆತ ಮನೆಗೆ ಮರಳುವಾಗಲೇ ಕೊಲೆಯಾಗಿದ್ದ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಹತ್ಯೆ ಶಿವಮೊಗ್ಗದಲ್ಲಿ ಕಿಚ್ಚು ಹೊತ್ತಿಸಿತ್ತು. ಅದೇ ಮರ್ಡರ್ ಕೇಸ್ಗೆ ಇಂದು ಟ್ವಿಸ್ಟ್ ಸಿಕ್ಕಿದೆ. ಜೊತೆಯಲ್ಲೇ ಓದ್ತಿದ್ದವರು ದುರುಳರು ಅನ್ನೋದು ಬಯಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಂದಲೇ ಮರ್ಡರ್. ಶಿವಮೊಗ್ಗ ಹೊರವಲಯದ ಸುಳೆಬೈಲಿನಲ್ಲಿ ಮೊನ್ನೆ ಅಂದ್ರೆ ಸೋಮವಾರ ರಾತ್ರಿ ಘೋರವೇ ನಡೆದೋಗಿತ್ತು. ಸ್ಪೆಷಲ್ ಕ್ಲಾಸ್ಗೆ ಅಂತ ಶಾಲೆಗೆ ಹೋಗಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ ಮನೆಗೆ ವಾಪಸ್ ಆಗುವಾಗಲೇ ಕೊಲೆ ಆಗಿದ್ದ. ರಾತ್ರಿ 9:30 ಹೊತ್ತಲ್ಲೇ ಹಲ್ಲೆ ನಡೆಸಿ ಸಂಕೇತ್ನನ್ನ ಕೊಂದವರು ಎಸ್ಕೇಪ್ ಆಗಿದ್ದರು. ಪ್ರಕರಣದಲ್ಲಿ ಈಗ ಆಲ್ರೆಡಿ ತುಂಗಾನಗರ ಪೊಲೀಸರು 7 ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ವಿಷಯ ಅಂದ್ರೆ 7 ಆರೋಪಿಗಳ ಪೈಕಿ 4 ಇದೇ ಶಾಲೆಯವರು ಅನ್ನೋದು ಗೊತ್ತಾಗಿದೆ. ಒಬ್ಬ ಅದೇ ಶಾಲೆಯಲ್ಲಿ ಓದ್ತಾ ಇದ್ರೆ 3 ಶಾಲೆ ಬಿಟ್ಟಿದ್ದಾರೆ. ಇನ್ನು 3 ಬೇರೆ ಶಾಲೆಯವರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸ್ನೇಹಿತನ ಸಹಾಯಕ್ಕೆ ಹೋದಾಗ್ಲೇ ಹತ್ಯೆ. ಅಷ್ಟಕ್ಕೂ ಅವತ್ತು ರಾತ್ರಿ ಗಿರೀಶ್ ಜೊತೆ ಜಗಳ ತೆಗೆದುಕೊಂಡಿದ್ದ ಅಪ್ರಾಪ್ತರು ಆತನನ್ನ ಥಳಿಸಿದ್ದರು. ಗಿರೀಶ್ ಕುಸಿದು ಬಿದ್ದಿರೋದನ್ನ ನೋಡಿ ಸಂಕೇತ್ ಸಹಾಯ ಮಾಡೋಕ್ ಹೋಗಿದ್ದ. ಆಗ ಸಂಕೇತ್ ಮೇಲೂ ಹಲ್ಲೆ ಆಗಿದ್ದು ಶಿವಮೊಗ್ಗ ಆಸ್ಪತ್ರೆ ಸೇರಿಸೋ ಮುನ್ನವೇ ಸಂಕೇತ್ನ ಪ್ರಾಣ ಹೋಗಿತ್ತು. ಕೆಲವರು ಹುಡುಗರು ನಮ್ಮ ಜೊತೆ ಫ್ರೆಂಡ್ಸ್ ಇದ್ದಾರೆ, ಹಿಡ್ಕೊಂಡಿದ್ರು. ಕೆಲವರು ಇವನು ಯಾಕೆ ನೋಡ್ತಿದ್ರು. ನಾನು ಬಿಡಿಸಬೇಕಾದ್ರೆ ಇವನಿಗೆ ನೆಲ ಬಿದ್ದುಬಿಟ್ಟಿದ್ದಾಗಲೇ ಅವಾಗ ಅವನಿಗೆ ಸಂಕೇತನ ಅಟ್ಟಿಸ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಒಂದು 7 ಜನ ಇದ್ದು 3-4 ಜನ ಶಾಲೆಯರು ಉಳಿದಾರೆಲ್ಲ ಹೊರಗಡೆ ಬೇರೆ ಸ್ಕೂಲ್ನವರಿಂದ ಬಂದಿರೋದು. ಉಳಿಸೋಕೆ ಯತ್ನಿಸಿದ ಸಹಪಾಠಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಾಗೆ ಶಿಕ್ಷಕರು ಕೂಡ ನೆರವಿಗೆ ಬಂದಿದ್ರು. ಆರಂಭದಲ್ಲಿ ಬೈಕ್ ನಲ್ಲಿ ಕೂರಿಸಿಕೊಂಡು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ರು. ಸಂಕೇತನಿಗೆ ಅಜಯ್ ನನ್ನ ಹುಡುಗ ಅವನು ಎತ್ಕೊಂಡ್ ಬರ್ತಾ ಇದೆ ಸರ್. ಹಾಗಾಗಿ ಅವನು ಎತ್ಕೊಂಡ್ ಬರ್ತಾ ಇದ್ದಿದ್ದು ಹುಡುಗನನ್ನು ನಾನು ಮತ್ತೆ ನನ್ನದೇ ಆಗಿರ್ತಕ್ಕಂಥ ವಾಹನದಲ್ಲಿ ಅವನನ್ನು ಇಲ್ಲಿ ಸದ್ಯದ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ತಗೊಂಡೋಗಿ ದಾಖಲು ಮಾಡಿದೆ. ಈ ನಡುವೆ ಸಂಕೇತ್ ಮನೆಗೆ ಭೇಟಿ ನೀಡಿದ ಸಂಸದ BY ರಾಘವೇಂದ್ರ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ. ಇನ್ನು ಕ್ರಿಕೆಟ್ ಆಟದ ಗಲಾಟೆಯಿಂದಲೇ ಕೊಲೆ ಆಗಿದೆ ಅಂತ ಪೊಲೀಸರು ಹೇಳಿದ್ರು. ಈ ಆರೋಪ ಅಲ್ಲಗೆಳೆದಿರುವಂತ ಪೋಷಕರು ಆತ ಯಾರ ಜೊತೆ ಹೊರಗೆ ಹೋಗಿ ಕ್ರಿಕೆಟ್ ಆಡದವನಲ್ಲ, ಗಾಂಜಾ ಮತ್ತಿನಲ್ಲಿ ಇದ್ದವರಿಂದಲೇ ಕೊಲೆ ಆಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಇಡೀ ಊರಲ್ಲಿ ಇಡೀ ಸುಳೆಬೈಲಲ್ಲಿ ಎಲ್ಲ ದುಡ್ಡು ಕೊಟ್ಟು ಮ್ಯಾಚ್ ಆಡ್ತಾರೆ. ನನ್ನ ತಮ್ಮ 1 ದಿನಕ್ಕೂ ಹೋಗ್ತಿರ್ಲಿಲ್ಲ ಸರ್. ಅವ್ರು 7 ಜನಕ್ಕೂ ಗಲ್ ಶಿಕ್ಷೆ ಆಗ್ಬೇಕು. ನನ್ನ ಮುಂದೆ ನಾನೇ ಎಳಿಬೇಕು ಸರ್ ದಾರನ. ಆ ತರ ಮಾಡ್ಬೇಕು. ಸಂಕೇತ್ ಕೊಲೆ ಆಗಿದ್ದು ಯಾಕೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಆದ್ರೆ ಸುಳೆಬೈಲಿನಲ್ಲಿ ಗಾಂಜಾ, ಮದ್ಯ ಮಾರಾಟ, ಇಸ್ಪೀಟ್ ಅಂತ ಅಕ್ರಮಗಳು ಹೆಚ್ಚಾಗಿದ್ದು ಮಕ್ಕಳು ಕೂಡ ಈ ಜಾಲಕ್ಕೆ ಬಿದ್ದಿದ್ದಾರೆ. ಮತ್ತೊಬ್ರು ಹೆಣವಾಗೋ ಮುನ್ನ ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.